ಎಲ್ಲರಿಗೂ ನಮಸ್ಕಾರ. ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ 6ನೇ ತರಗತಿ ಅಧ್ಯಾಯ 2 ಪೂರ್ಣ ಸಂಖ್ಯೆಗಳು ಮುಂದುವರಿದ ಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಈ ಪೂರ್ಣ ಸಂಖ್ಯೆಗಳ ಗುಣಗಳಿಗೆ ಸಂಬಂಧಿಸಿದಂತೆ ಕೆಲವು ಲೆಕ್ಕಗಳನ್ನು ನಾವು ಅಭ್ಯಾಸ ಮಾಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸೊನ್ನೆಯನ್ನು ಪ್ರತಿನಿಧಿಸುವುದಿಲ್ಲ. ಇಲ್ಲಿ ಮಕ್ಕಳೇ, ನಿಮಗೆ 4 ಪ್ರಶ್ನೆಯನ್ನು ನೀಡಿದ್ದಾರೆ. ಈ 4 ಪ್ರಶ್ನೆಗಳಲ್ಲಿ ನೀವು ಯಾವ ಒಂದು ಪ್ರಶ್ನೆ ಸೊನ್ನೆಯನ್ನು ಪ್ರತಿನಿಧಿಸುವುದಿಲ್ಲ ಅನ್ನೋದನ್ನು ನೀವು ಪತ್ತೆ ಹಚ್ಚಬೇಕು. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡಿ. ಮೊದಲನೇದು ಏನಂತ ಕೊಟ್ಟಿದ್ದಾರೆ, 1 + 0. ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ಪೂರ್ಣ ಸಂಖ್ಯೆಗಳ ಗುಣಗಳ ಬಗ್ಗೆ ನಾವು ತಿಳಿದುಕೊಂಡಿದ್ವು. ಅಂದರೆ ಇಲ್ಲಿ ಸಂಕಲನದ ಅನನ್ಯತಾಂಶ ಅಂತಂದರೆ ಏನು? ಯಾವುದೇ ಪೂರ್ಣ ಸಂಖ್ಯೆಯನ್ನು ನೀವು 0 ಜೊತೆ ಕೂಡ್ತಾ ಇತ್ತು ಅಂತಂದರೆ ನಿಮಗೆ ಅದೇ ಸಂಖ್ಯೆ ಬರುತ್ತೆ. ಅಂದರೆ ಇಲ್ಲಿ ಯಾವುದೇ ಪೂರ್ಣ ಸಂಖ್ಯೆ ಆಗಿರಲಿ, 1, 2, 3, 4 ಹೀಗೆ ಆ ಸಂಖ್ಯೆಗಳನ್ನು ನೀವು 0 ಜೊತೆ ಕೂಡಿದ್ದೀರಾ ಅಂದರೆ ನಿಮಗೆ ಬರುವಂಥ ಉತ್ತರ ಅದೇ ಆಗಿರುತ್ತೆ. ಇಲ್ಲಿ 1 + 0 ಅಂತಂದರೆ ಏನು? ಒಂದೇ ಆಗಿರುತ್ತೆ. ಅದೇ ರೀತಿ 2 + 0 2, 3 + 0 3. ಹಾಗೆ ಯಾವುದೇ ಪೂರ್ಣ ಸಂಖ್ಯೆಯನ್ನು ನೀವು 0 ಜೊತೆ ಕೂಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಬರುವಂಥ ಉತ್ತರ ಅದೇ ಆಗಿರುತ್ತೆ. ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ನೋಡಿ, 0 × 0. ಇಲ್ಲಿ 0 ಜೊತೆ ನಾವು 0ಯನ್ನು ಗುಣಿಸ್ಬೇಕು. ಗುಣಿಸಿದಾಗ ಬರುವಂಥ ಉತ್ತರ 0 ಆಗಿರುತ್ತೆ. 0 0ಲ್ಲಿ 0. ಅದೇ ರೀತಿ ಯಾವುದೇ ಸಂಖ್ಯೆ, ಪೂರ್ಣ ಸಂಖ್ಯೆ ಆಗಿರ್ಬೋದು, ಆ ಪೂರ್ಣ ಸಂಖ್ಯೆಯನ್ನು ನೀವು 0 ಜೊತೆ ಗುಣಿಸ್ತಾ ಇದ್ದೀರಾ ಅಂತ ನಿಮಗೆ ಬರುವಂಥ ಉತ್ತರ 0 ಆಗಿರುತ್ತೆ. ಅದೇ ರೀತಿ C, 0/2. ಇಲ್ಲಿ ನಾವು 2ರಿಂದ 0ಯನ್ನು ಭಾಗಿಸ್ಬೇಕು. 2ರಿಂದ 0ಯನ್ನು ಭಾಗಿಸಿ 2 0ಲ್ಲಿ 0 ಬರುತ್ತೆ. ಶೇಷ ನಮಗೆ ಉಳಿಯೋದೇನು? 0 ಆಗಿರುತ್ತೆ. ಹಾಗಾಗಿ 0/2 ಉತ್ತರ ಏನಾಗಿರುತ್ತೆ? 0 ಆಗಿರುತ್ತೆ. ಅದೇ ರೀತಿ D ಯನ್ನು ನೋಡಿ, ಅಂಶ ಮತ್ತು ಛೇದ. ಅಂಶದಲ್ಲಿ 10 - 10 ಇದೆ ಅಂತಂದರೆ 10ರಿಂದ 10ನ್ನು ನಾವು ಕಳಿಬೇಕು. ಕಳೆದಾಗ ನಮಗೆ ಬರುವಂಥ ಉತ್ತರ 0/2. ಈ 0/2 ಉತ್ತರ ಏನಾಗಿರುತ್ತೆ? 0 ಆಗಿರುತ್ತೆ. ಇಲ್ಲಿ ಆಪ್ಷನ್ B, C, D ಈ ಮೂರೂ ಸಹ 0ಯನ್ನು ಪ್ರತಿನಿಧಿಸ್ತಾ ಇದೆ. ಆದರೆ ಆಪ್ಷನ್ A 0ಯನ್ನು ಪ್ರತಿನಿಧಿಸ್ತಾ ಇಲ್ಲ. ಹಾಗಾಗಿ ನಮಗೆ ಸರಿಯಾದ ಉತ್ತರ ಯಾವುದು? ಯಾವ ಒಂದು ಪ್ರಶ್ನೆ 0ಯನ್ನು ಪ್ರತಿನಿಧಿಸ್ತಾ ಇಲ್ಲ? ಆಪ್ಷನ್ A 1 + 0 0ಯನ್ನು ಪ್ರತಿನಿಧಿಸ್ತಾ ಇಲ್ಲ. ಹೀಗೆ ನಾವು ಆ ಒಂದು ಪ್ರಶ್ನೆಯನ್ನು ಕಂಡುಹಿಡಿಯಬೇಕು. ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ನೋಡಿ, 2 ಪೂರ್ಣ ಸಂಖ್ಯೆಗಳ ಗುಣಲಬ್ಧವು 0 ಆಗಿದ್ದರೆ ಅವುಗಳಲ್ಲಿ 1 ಅಥವಾ 2 ಸಂಖ್ಯೆಗಳು 0 ಆಗಿರುತ್ತದೆ ಎಂದು ಹೇಳಬಹುದೇ? ಉದಾಹರಣೆಯನ್ನು ಕೊಡಿ. ಅಂತಂದರೆ ಇಲ್ಲಿ 2 ಪೂರ್ಣ ಸಂಖ್ಯೆಗಳನ್ನು ತಗೊಳ್ಳಿ. ಆ 2 ಪೂರ್ಣ ಸಂಖ್ಯೆಗಳನ್ನು ನೀವು ಗುಣಾಕಾರ ಮಾಡಿ ಗುಣಿಸಿದಾಗ ನಿಮಗೆ ಬರುವಂಥ ಗುಣಲಬ್ಧ ಏನಾಗಿರೋ 0 ಆಗಿರಬೇಕು. ಅಂದರೆ 0 ಅಂದರೆ 3 ಅಂತ ತಗೊಂಡಿದ್ದೀನಿ. 3 × 0 ಮಾಡಿದಾಗ ನಿಮಗೆ ಬರುವಂಥ ಗುಣಲಬ್ಧ 0 ಆಗಿರುತ್ತೆ. ಅಂದರೆ ನೀವು ಯಾವುದೇ 2 ಸಂಖ್ಯೆ 3 × 2 ಮಾಡಿದಾಗ ನಿಮಗೆ 0 ಬರಲ್ಲ. 0 ಬರಬೇಕು ಗುಣಲಬ್ಧ, ಅದನ್ನು ತಗೊಳ್ಬೇಕು. 0 ಜೊತೆ ಗುಣಲಬ್ಧ ಬರಬೇಕು ಅಂತಂದರೆ ಯಾವುದಾದ್ರೂ ಒಂದು ಪೂರ್ಣ ಸಂಖ್ಯೆಯನ್ನು ನೀವು 0 ಜೊತೆ ಗುಣಿಸಿದಾಗ ಮಾತ್ರ ನಿಮಗೆ ಗುಣಲಬ್ಧ 0 ಬರುತ್ತೆ. ಅಥವಾ ನೀವು 2 ಸಂಖ್ಯೆ ಪೂರ್ಣ ಸಂಖ್ಯೆಗಳು 0 ಆಗಿರಬೇಕು, ಗುಣಿಸಿದಾಗ ಮಾತ್ರ ನಿಮಗೆ 0 ಬರುತ್ತೆ. ಆದರೆ ಇಲ್ಲಿ ಹೇಳಿರೋದೇನು? 1 ಅಥವಾ 2 ಸಂಖ್ಯೆಗಳು 0 ಆಗಿರುತ್ತದೆ ಎಂದು ಹೇಳಬಹುದೇ? ಅಂದರೆ ನಮಗೆ ಗುಣಲಬ್ಧ 0 ಬರಬೇಕು ಅಂತಂದರೆ ಅಲ್ಲಿ 2 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ 0 ಆಗಿದ್ದರೆ ಸಾಕು ಅನ್ನೋದ್ರ ಬಗ್ಗೆ ನಾವು ಹೇಳ್ಬೋದು. ಅಂದರೆ ಇಲ್ಲಿ 3 × 0 0, 4 × 0 0, 0 × 7 0, 0 × 8 0. ಅಂದರೆ ನಮಗೆ ಒಂದು ಸಂಖ್ಯೆ ಜೊತೆ 0ಯನ್ನು ಗುಣಿಸಿದಾಗ ನಮಗೆ ಬರುವಂಥ ಗುಣಲಬ್ಧ 0 ಆಗಿರುತ್ತೆ. ಹಾಗಾಗಿ ನಮಗೆ 1 0 ಸಾಕು ಅಂತ ನಾವು ಹೇಳ್ಬೋದು. ಮೂರನೇ ಪ್ರಶ್ನೆಯನ್ನು ನೋಡಿ, 2 ಪೂರ್ಣ ಸಂಖ್ಯೆಗಳ ಗುಣಲಬ್ಧವು 1 ಆದರೆ ಆ ಸಂಖ್ಯೆಗಳಲ್ಲಿ 1 ಅಥವಾ 2 ಸಂಖ್ಯೆಗಳು 1 ಆಗಿರುತ್ತವೆ ಎಂದು ಹೇಳಬಹುದೇ? ಇಲ್ಲಿ ನೋಡಿ, ನಮಗೆ ಕಳೆದ ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ 0 ಆಗಿತ್ತು ಅಂತಂದರೆ ನಮಗೆ ಗುಣಲಬ್ಧ ನಮಗೆ 0 ಸಿಗುತ್ತೆ ಅಂತ ಹೇಳ್ತೀವಿ. ಆದರೆ ಇಲ್ಲಿ 2 ಪೂರ್ಣ ಸಂಖ್ಯೆಗಳ ಗುಣಲಬ್ಧ 1 ಆಗಬೇಕು ಅಂತಂದರೆ ಆ ಸಂಖ್ಯೆಗಳಲ್ಲಿ 1 ಅಥವಾ 2 ಸಂಖ್ಯೆಗಳು 1 ಆಗಿರಬೇಕಾ ಅಥವಾ 1 ಆಗಿರಬೇಕಾ ಅನ್ನೋದನ್ನ ನೀವು ಉದಾಹರಣೆ ಮುಖಾಂತರ ಹೇಳಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ನಮಗೆ ಗುಣಲಬ್ಧ 1 ಬರಬೇಕು ಅಂತಂದರೆ 1ರಿಂದ 1ನ್ನು ಗುಣಿಸ್ಬೇಕು, ಅಥವಾ -1 × -1ರಿಂದ ಗುಣಿಸಿದಾಗ ನಮಗೆ 1 ಅನ್ನೋ ಒಂದು ಗುಣಲಬ್ಧನ ಸಿಗುತ್ತೆ. ಅದನ್ನು ಬಿಟ್ಟು ನೀವು ಯಾವುದೇ ಸಂಖ್ಯೆ ಜೊತೆ ನೀವು
ಗುಣಾಕಾರ ಮಾಡ್ತು ಅಂತಂದರೆ ನಿಮಗೆ ಒಂದು ಉತ್ತರ ನಮಗೆ ಸಿಗುವುದಿಲ್ಲ. ಹಾಗಾಗಿ ಎರಡೂ ಸಂಖ್ಯೆಗಳು ಒಂದೇ ಆಗಿದ್ದಾಗ ಮಾತ್ರ ನಮಗೆ ಬರುವಂಥ ಗುಣಲಬ್ಧ ಏನಾಗಿರುತ್ತೆ, ಎರಡು ಸಂಖ್ಯೆಗಳು ಒಂದು ಆಗಿದ್ದಾಗ ಮಾತ್ರ ನಮಗೆ ಗುಣಲಬ್ಧವು ಒಂದೇ ಬರುತ್ತೆ ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತಾ? ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿ, 4ನೇ ಪ್ರಶ್ನೆ. ಒಬ್ಬ ಟ್ಯಾಕ್ಸಿ ಚಾಲಕನು ಸೋಮವಾರ ತನ್ನ ಕಾರಿಗೆ 40 ಲೀಟರ್ ಪೆಟ್ರೋಲ್ ತುಂಬಿದನು. ಸೋಮವಾರ ಮರುದಿನ ಅವನು ತನ್ನ ಕಾರಿಗೆ 50 ಲೀಟರ್ ಪೆಟ್ರೋಲ್ ತುಂಬಿದನು. ಪೆಟ್ರೋಲ್ನ ದರ 1 ಲೀಟರ್ಗೆ 44 ರೂಪಾಯಿ. ಆದರೆ ಅವನು ಪೆಟ್ರೋಲ್ಗಾಗಿ ಮಾಡಿದ ಒಟ್ಟು ಖರ್ಚು ಎಷ್ಟು? ಇಲ್ಲಿ ಒಬ್ಬ ಟ್ಯಾಕ್ಸಿ ಚಾಲಕನ ಏನು ಮಾಡ್ತಾನೆ, ಸೋಮವಾರ 40 ಲೀಟರ್ ಪೆಟ್ರೋಲ್ ತುಂಬ್ತಾನೆ. ನಂತರದ ಮರುದಿನ ಅಂದರೆ ಮಂಗಳವಾರ 50 ಲೀಟರ್ ಪೆಟ್ರೋಲ್ ತುಂಬ್ತಾನೆ. ಅಂದರೆ ಇಲ್ಲಿ ನಾನು ಇಲ್ಲಿ ಬರ್ಕೋತೀನಿ, ಅವನು ಆ ಕಾರಿಗೆ ಸೋಮವಾರ ಮತ್ತು ಮಂಗಳವಾರ ಎಷ್ಟು ಲೀಟರ್ ಪೆಟ್ರೋಲ್ ಸುರಿಸ್ತಾ, ಮೊದಲು 40 ಲೀಟರ್ ಪ್ಲಸ್ ನೆಕ್ಸ್ಟು 50 ಲೀಟರ್ ಪೆಟ್ರೋಲನ್ನು ಆ ಕಾರಿಗೆ ತುಂಬಿಸ್ತಾನೆ. ನಂತರ ಪ್ರತಿ ಲೀಟರ್ಗೆ ಎಷ್ಟು ರೂಪಾಯಿ ಆಗಿರುತ್ತೆ, 44 ರೂಪಾಯಿ. ಪ್ರತಿ ಲೀಟರ್ಗೆ 44. ಹಾಗಾಗಿ ನಾವು ಏನನ್ನು ಕಂಡುಹಿಡಿಬೇಕು, ಅವನು ಪೆಟ್ರೋಲ್ಗಾಗಿ ಮಾಡಿದ ಖರ್ಚು. ಈಗ ನಾವು ಇಲ್ಲಿ ಪೂರ್ಣ ಸಂಖ್ಯೆಗಳ ಪೂರ್ಣ ಸಂಖ್ಯೆಗಳ ಗುಣಗಳ ಸಹಾಯದಿಂದ ನಾವು ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಹಿಡ್ಕೊಳ್ಬೋದು. ಇಲ್ಲಿ ನೋಡಿ, ಅವನು ಪ್ರತಿ ಲೀಟರ್ಗೆ 44 ರೂಪಾಯಿಗಳಾಗಿರುತ್ತೆ ಇಂಟು 40 ಪ್ಲಸ್ 50 ಇಂಟು 40 ಪ್ಲಸ್ 50. ಸೊ ಈ ರೀತಿಯಾಗಿ ನಾವು ಬರ್ಕೋಬೋದು. ಇದು ಯಾವ ಒಂದು ಗುಣ ಅಂತಂದರೆ, 1 ಲೀಟರ್ಗೆ 44 ರೂಪಾಯಿ ಆಯಿತು ಅಂತಂದರೆ ಸೋಮವಾರ ಮತ್ತು ಮಂಗಳವಾರ 40 ಪ್ಲಸ್ 50 ಲೀಟರ್ನ ಪೆಟ್ರೋಲ್ ಹಾಕೊಂಡಿದ್ದಾನೆ. ಅದನ್ನು ನಾವು ಇವೆರಡು ಗುಣಿಸಿದಾಗ ನಮಗೆ ಬರುವಂಥ ಉತ್ತರ ಏನಾಗಿರುತ್ತೆ ಅಂತಂದರೆ, ಪೆಟ್ರೋಲ್ಗಾಗಿ ಮಾಡಿದ ಖರ್ಚು ನಮಗೆ ದೊರೆಯುತ್ತೆ. ಇಲ್ಲಿ ಇದು ಯಾವ ನಿಯಮ ಆಯಿತು, ಯಾವ ಒಂದು ಗುಣಲಕ್ಷಣ ಆಯಿತು, ಇದು ಒಂದು ವಿಭಾಜ್ಯತೆಯ ಗುಣ ಆಯಿತು. ಪೂರ್ಣ ಸಂಖ್ಯೆ ವಿಭಾಜ್ಯತೆ ಗುಣವನ್ನು ನಾವು ಇಲ್ಲಿ ಅಪ್ಲೈ ಮಾಡ್ಕೊಂಡಿದ್ವಿ. ಅದರ ಪ್ರಕಾರ ನಾವು ಇಲ್ಲಿ ಗುಣಿಸಿದಾಗ ನಮಗೇನು ಸಿಕ್ಕುತ್ತೆ, ಇದನ್ನು ವಿಭಜನೆ ಮಾಡಿದಾಗ 44 ಇಂಟು 40 ಪ್ಲಸ್ ಇಲ್ಲಿ ಬರೀತೀನಿ ನಾನು 44 ಇಂಟು 50 ಹೌದಲ್ವಾ, ಈಕ್ವಲ್ಸ್ 0. ಈಗ ನಾನು 44 ಇಂಟು 40 ಗುಣಿಸ್ಬೇಕು. 0 4 4 16, 1 ಉಳಿಕೆ ಆಯಿತು 6, 4 4 16, 1 ಉಳಿಕೆ ಆಯಿತು ಎಷ್ಟು, 17 ಆಯಿತು. ಅಂದರೆ 1760 ಆಯಿತು. ಅದೇ ರೀತಿ ಪ್ಲಸ್ 44 ಇಂಟು 50, 1 0ಗೆ 0, 5 4 20, 0 2 ಉಳಿಕೆ ಆಯಿತು, 5 4 20, 22 ಆಯಿತು, 2200 ಆಯಿತು. ಸೊ ಇಲ್ಲಿ ನಮಗೆ ಬರುವಂಥ ಉತ್ತರ ಏನಾಗಿರುತ್ತೆ, 1760 ಪ್ಲಸ್ 2200 ಇವೆರಡನ್ನೂ ನಾನು ಕೂಡಿಸ್ಬೇಕು. 0 ಪ್ಲಸ್ 0 0, 0 ಪ್ಲಸ್ 6 0, 6 ಪ್ಲಸ್ 0 6, 7 ಪ್ಲಸ್ 2 ಏನಾಯಿತು 9. ಸೊ 1 ಪ್ಲಸ್ 2 3. ಸೊ ಇಲ್ಲಿ ನಮಗೆ ಬಂದಂಥ ಉತ್ತರ ಏನು, 3960. ಈ 3960 ಅನ್ನೋದೇನು ಅಂದರೆ, ಪೆಟ್ರೋಲ್ಗಾಗಿ ಆ ಟ್ಯಾಕ್ಸಿ ಚಾಲಕನು ಪೆಟ್ರೋಲ್ಗಾಗಿ ಮಾಡಿದ ಒಟ್ಟು ಖರ್ಚು 3960 ರೂಪಾಯಿ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ನಾವು ಈ ಪೂರ್ಣ ಸಂಖ್ಯೆಯ ಗುಣಗಳನ್ನು ನಾವು ಬಳಸ್ಕೊಂಡು ಈ ಒಂದು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ನಾವು ಕಂಡು ಹಿಡಿಯಬಹುದು. ಅದೇ ರೀತಿ 5ನೇ ಪ್ರಶ್ನೆಯನ್ನು ಗಮನಿಸಿ, ವಿಭಾಜಕ ಗುಣವನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ವಿಭಾಜಕ ಗುಣಗಳನ್ನು ಬಳಸಿಕೊಂಡು ಇಲ್ಲಿ ಅದಕ್ಕೆ ಉತ್ತರಗಳನ್ನು ನಾವು ಕಂಡುಹಿಡ್ಬೋದು. ಈ ವಿಭಾಜಕ ಗುಣಗಳಂತಂದ್ರೆ ಏನು, ನಮಗೆ ಆಗಲೇ ಗೊತ್ತು, A ಇಂಟು B ಪ್ಲಸ್ C. ಇದನ್ನು ನಾನು ವಿಭಾಜನೆ ಮಾಡಿದಾಗ A ಇಂಟು B ಪ್ಲಸ್ A ಇಂಟು C ಆಯಿತು. ಅದೇ ರೀತಿ ನಾನು ಇಲ್ಲಿ ಈ ವಿಭಾಜಕ ಗುಣವನ್ನು ನಾನಿಲ್ಲಿ ಅಪ್ಲೈ ಮಾಡಬೇಕು. ಸೊ ಇಲ್ಲಿ 728 ಇಂಟು 101. ಈ 101 ನಾನು 100 ಪ್ಲಸ್ 1 ಅಂತ ನಾನು ಬರ್ಕೋಬೋದು, ಹೌದಲ್ವಾ. ಇದೇ ರೀತಿ ನಾನು ಇದನ್ನು ಏನು ಮಾಡಬೇಕು, ವಿಭಜನೆ ಮಾಡಬೇಕು. 728 100ಕ್ಕೆ ವಿಭಜನೆ ಮಾಡಬೇಕು. 728 ಇಂಟು 100 ಪ್ಲಸ್ 728 ಇಂಟು 1
ಡೈರೆಕ್ಟಾಗಿ ಬರ್ಕೊಳ್ಳೋಣ 728 ಅಥವಾ ಇಂಟು 1. ಸೊ ಇಲ್ಲಿ ನಾನು ಗುಣಿಸಿದಾಗ 728 ಮತ್ತು 100 ಗುಣಿಸಿದಾಗ 2 0ಗೆ 0, 728 ಒಂದರಲ್ಲಿ 728 ಪ್ಲಸ್ 728 ಒಂದರಲ್ಲಿ 728. ಈಗ ನಾವೇನು ಮಾಡಬೇಕು, ಈ ಸಂಖ್ಯೆಗಳನ್ನು ನಾವು ಕೂಡಬೇಕು. ಸೊ 0 + 8 8, 0 + 2 2, 7 + 8 ಎಷ್ಟಾಗುತ್ತೆ 15. 15 ಒಂದು ಉಳಿಕೆ ಆಯಿತು. ಸೊ 5 ಬರ್ಕೋಬೇಕು. ಸೊ ಇಲ್ಲಿ ಏನು ಮಾಡಬೇಕು, ಒಂದು ಉಳಿಕೆ ಆದದ್ದು ಇಲ್ಲಿ ಏನಿದೆ 2 2 + 1 3 ಅಲ್ವಾ. ನಂತರ ಉಳಿದದ್ದೇನು 7. ಇಲ್ಲಿ ನಮಗೆ 32,800 + 728 ಇವೆರಡನ್ನು ಕೂಡಿದಾಗ ನಮಗೆ ಬರುವಂಥ ಉತ್ತರ ಏನು 73,528. ಸೊ ಈ ರೀತಿಯಾಗಿ ನಾವು ವಿಭಾಜಕ ಗುಣವನ್ನು ಬಳಸಿ ನಾವು ಇಲ್ಲಿ ಉತ್ತರವನ್ನು ಕಂಡುಹಿಡಬಹುದು. ಅದೇ ರೀತಿ ಬಿ 824 ಇಂಟು 200 ಎರಡನೇ ಪ್ರಶ್ನೆನ ನೋಡಿ. ಬಿ 824 ಇಂಟು 25. ಈ ಒಂದು ಪ್ರಶ್ನೆಗೆ ನಾವು ವಿಭಾಜಕ ಗುಣವನ್ನು ಬಳಸಿ ನಾವು ಉತ್ತರವನ್ನು ಕಂಡುಹಿಡಬೇಕು. ವಿಭಾಜಕ ಗುಣ ಅಂತಂದರೆ ನಮಗೆ ಆಗಲೇ ಗೊತ್ತು, ಎ ಇಂಟು ಬಿ ಪ್ಲಸ್ ಸಿ. ಅದನ್ನು ವಿಭಜನೆ ಮಾಡಿದಾಗ ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ. ಸೊ ಆ ರೀತಿ ನಾವು ವಿಭಾಜಕ ಗುಣವನ್ನು ಬಳಸಿ ನಾವು ಉತ್ತರವನ್ನು ಕಂಡುಹಿಡಬೇಕು. ಇಲ್ಲಿ ನೋಡಿ, ಸೊ 824 ಇಂಟು ಈ 25 ನಾನು ಎ ಪ್ಲಸ್ ಬಿ ರೂಪದಲ್ಲಿ ಬರೀಬೇಕು ಅಂತಂದರೆ 20 + 5 ಅಂತ ಬರಿಬೋದು, ಅದಲ್ವಾ. 25 ನಾನು 20 + 5 ಅಂತ ನಾವು ಬರಿಬೋದು. ಇದನ್ನು ನಾನೇನು ಮಾಡಬೇಕು, ವಿಭಜನೆ ಮಾಡಬೇಕು. ವಿಭಜನೆ ಮಾಡಿದಾಗ 824 ಇಂಟು 20 ಪ್ಲಸ್ 824 ಇಂಟು 5 ಹೌದಲ್ವಾ. ಈಗ ನಾನು ಈ ಎರಡೂ ಸಂಖ್ಯೆಯನ್ನು ನಾನು ಗುಣಾಕಾರ ಮಾಡಬೇಕು. 1 0ಗೆ 0, 2 4 8, 2 2 4, 8 2 16 ಅಥವಾ 2 8 16 ಪ್ಲಸ್ 5 4 20, 2 ಉಳಿಕೆ ಆಯಿತು 0, 5 2 10, 10 ಪ್ಲಸ್ 2 12, 1 ಉಳಿಕೆ ಆಯಿತು 2, 8 5 8 40, 40 ಪ್ಲಸ್ 1 41 ಆಯಿತು. 41 ಆಯಿತು. 8 40, 40 ಪ್ಲಸ್ 1 ಆಯಿತು ಅದಲ್ವಾ. ಈಗ ನಾವು ಈ ಎರಡೂ ಸಂಖ್ಯೆಯನ್ನು ನಾವು ಕೂಡಿಸ್ಬೇಕು. ಸೊ ಇಲ್ಲೇ ಕೂಡಿಸ್ತೀನಿ ನಾನು. 0 + 0 0, 8 + 2 10, 10 ಅಂದಾಗ 1 ಉಳಿಕೆ ಆಯಿತು 0 ಆಯಿತು ಹೌದಲ್ವಾ. ನೆಕ್ಸ್ಟು 1 + 4, 4 + 1 5, 5 + 1 6 ಆಯಿತು ಹೌದಲ್ವಾ. ನೆಕ್ಸ್ಟು 6 + 4 10, 10 ಅಂತಂದಾಗ 1 ಉಳಿಕೆ ಆಯಿತು 0 ಆಯಿತು. ನೆಕ್ಸ್ಟು ಇನ್ನು ಉಳಿದಿರೋದೇನು 1, ಇಲ್ಲೇನಿದೆ 1. ಸೊ 1 + 1 2, ಅಂದರೆ ಇಲ್ಲಿ ಉತ್ತರ ಏನು ಸಿಕ್ತು 20,600. ನಾವು ಈ ವಿಭಾಜಕ ಗುಣವನ್ನು ಬಳಸಿ ನಾವು ಈ ರೀತಿಯಾಗಿ ಬಿಡಿಸಿ ಬರೆದಾಗ ನಮಗೆ ಬರುವಂಥ ಉತ್ತರ 20,600. ಸೊ ಮಕ್ಕಳೇ, ಸೊ ಎಂದಿನಂತೆ ಈ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಪಠ್ಯಪುಸ್ತಕದಲ್ಲಿದ್ದಾವೆ. ಇದೇ ರೀತಿ ಇಲ್ಲಿ ನಾನು 1-2 ಪ್ರಶ್ನೆಗಳನ್ನು ತಗೊಂಡು ಮಾಡಿದ್ದೇನೆ. ಅದೇ ರೀತಿ ಪಠ್ಯಪುಸ್ತಕದಲ್ಲಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ನೀವು ಮನೆಯಲ್ಲಿ ಸಹ ಈ ಪ್ರಶ್ನೆಗಳನ್ನು ತೆಗೆದುಕೊಂಡು ಪಠ್ಯಪುಸ್ತಕದಲ್ಲಿ ತೆಗೆದುಕೊಂಡು ನೀವು ಅಭ್ಯಾಸಗಳನ್ನು ಮಾಡಬೇಕು ಅಂತ ಕೇಳ್ತಾ ಈ ಒಂದು ತರಗತಿಯನ್ನು ನಾನು ಮುಗಿಸ್ತೇನೆ. ಧನ್ಯವಾದಗಳು.